ಮಕರ ರಾಶಿಯವರಿಗೆ 2026 ಹೇಗಿರುತ್ತೆ ಮತ್ತೆ ಅವ್ರು ಮಾಡ್ಬೇಕಾಗಿರೋ ಪರಿಹಾರಗಳೇನು? 2025ರಲ್ಲಿ ಮಕರ ರಾಶಿಯವರು ಫೈನಾನ್ಷಿಯಲಿ ತುಂಬಾ ಕಷ್ಟವಾಗಿರ್ತಕ್ಕಂತಹ ಸಮಯವನ್ನ ಎದುರಿಸಿ ಬಂದಿರ್ತಾರೆ. 2026 ಹೇಗಿರುತ್ತೆ ಅಂತ ನೋಡೋದಾದ್ರೆ ಸ್ವಲ್ಪ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಸ್ವಲ್ಪ ಸಾಲ ಬಾಧೆಗಳೆಲ್ಲವೂ ಕೂಡ ನಿವಾರಣೆ ಆಗುವಂತಹ ಲಕ್ಷಣಗಳು ಬರುತ್ತೆ. ಜೊತೆಯಲ್ಲಿ ಎಲ್ಲಾ ತರದಲ್ಲೂ ನಿಮ್ಮ ಒಂದಷ್ಟು ಕೆರಿಯರ್ ಗ್ರೋತ್ ಆಗುವಂತಹ ಸಂದರ್ಭ. ಯಾಕಂದ್ರೆ ಒಂದು 7.5 ಮುಗೀತು ಅಂದ ಕೂಡಲೇ ನಮಗೆಲ್ಲ ಕೆಲಸ ಚೆನ್ನಾಗಾಗ್ಬಿಡುತ್ತೆ ಅಂತಲ್ಲ. ಒಂದು 5-6 ತಿಂಗಳು ಶನಿದ ಒಂದು ಬಫರಿಂಗ್ ಎಫೆಕ್ಟ್ ಅನ್ನೋದು ಇದ್ದೇ ಇರುತ್ತೆ. ಅದು ಬಿಟ್ಟು ಈಗ 2026 ನಿಮ್ಮ ಸಮಯ ಏನಿದೆಯಲ್ಲ, ತುಂಬಾ ಶುಭಕರವಾಗಿರ್ತಕ್ಕಂತಹ ಸಮಯ. ನೀವು ಅನ್ಕೊಂಡಿರೋ ಕೆಲಸ ಕಾರ್ಯಗಳು ಸ್ವಲ್ಪ ಕೈಗೂಡುವಂತಹ ಸಮಯ ಅಂತ ಹೇಳ್ತೇನೆ. ಹಾಗೆ ಸ್ವಲ್ಪ ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್ ಫೀಲ್ಡ್ ಅಲ್ಲಿ ಇರುವಂತವರು ಸ್ವಲ್ಪ ಇನ್ನು ಮೇಲೆ ಸ್ವಲ್ಪ ಚೇತರಿಸಿಕೊಳ್ಳುವಂತಹ ಸಂದರ್ಭ ಕೂಡ ಈಗ ಒದಗಿ ಬಂದಿರುವಂತದ್ದು. ವಿದ್ಯಾರ್ಥಿಗಳಿಗೆ ಈ ವರ್ಷ ಸ್ವಲ್ಪ ಮಧ್ಯಮ ಫಲಗಳು ಬರುತ್ತೆ. ಹಾಗೆ ವಿದೇಶ ಪ್ರಯಾಣದ ಬಗ್ಗೆ ಯಾರಾದ್ರೂ ಯೋಚನೆ ಮಾಡ್ತಾ ಇದ್ರೆ ವಿದೇಶ ಪ್ರಯಾಣ ಯೋಗಗಳು ಕೂಡ ಬರುತ್ತೆ. ಹಾಗೆ ಒಂದಷ್ಟು ಜನರಿಗೆ ಮನೆಯಲ್ಲಿ ನವೀಕರಣ ಮಾಡುವಂಥದ್ದು, ಅಂದ್ರೆ ಮನೆ ರಿನೋವೇಷನ್ ಮಾಡುವಂಥದ್ದು, ಈ ಮೂಲಕ ಒಂದಷ್ಟು ಖರ್ಚುಗಳು ಬರುವಂತಹ ಲಕ್ಷಣ ಕೂಡ ಬಹುತೇಕ ಜನರಿಗೆ ತೋರಿಸುತ್ತೆ. ಹಾಗೆ ಈ ವರ್ಷ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕಾಗತ್ತೆ. ಜೊತೆಯಲ್ಲಿ ಸ್ವಲ್ಪ ನಿಮ್ಮ ರಾಷ್ಟ್ರಾಧಿಪತಿ ಶನಿ ಆಗಿರೋದ್ರಿಂದ ಶನಿ ಹಾಗೂ ಆಂಜನೇಯ ಸ್ವಾಮಿಯ ಆರಾಧನೆಯನ್ನ ವರ್ಷ ಪೂರ್ತಿ ಮಾಡಿಕೊಳ್ಳಿ. ಆರೋಗ್ಯದ ವಿಚಾರ ಬಗ್ಗೆ ನೋಡೋದಾಯ್ತು ಅಂದ್ರೆ ಸ್ವಲ್ಪ ಜಾಯಿಂಟ್ ಪೇನ್ಸು ಅಥವಾ ಮಂಡಿ ನೋವು ಈ ರೀತಿ ಸ್ವಲ್ಪ ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಎಚ್ಚರಿಕೆಯನ್ನ ವಹಿಸ್ಕೋಬೇಕಾಗತ್ತೆ. ಮಿತವಾದ ಆಹಾರ, ವ್ಯಾಯಾಮ ಎಲ್ಲವನ್ನ ಕೂಡ ಮಾಡ್ಕೊಳ್ಳಿ. ಬರೀ ಕೆಲಸ ಅಂತ ಬೆಳಗಿಂದ ಸಂಜೆವರೆಗೂ ಕುತ್ಕೊಳ್ಳೋದಕ್ಕಿಂತ ಸ್ವಲ್ಪ ವಿರಾಮವನ್ನ ಕೂಡ ನೀವು ತಗೊಳ್ಳಿ ಅಂತ ಹೇಳ್ತೇನೆ. ಶನಿವಾರದ ದಿವಸ ಎಣ್ಣೆಯನ್ನ ದಾನ ಮಾಡುವಂತದ್ದು, ಕಾಗೆಗಳಿಗೆ ಆಹಾರವನ್ನ ನೀಡ್ತಕ್ಕಂಥದ್ದು ಪ್ರತಿಯೊಬ್ಬ ಮಕರ ರಾಶಿಯವರು ಮಾಡಬೇಕು. ಇನ್ನು ನಿಮ್ಮ ಹಣಕಾಸಿನ ಸಮಸ್ಯೆಲು ಪರಿಹಾರ ಆಗ್ಲಿಕ್ಕೆ ವಿಶೇಷವಾಗಿ ಈ ಧನಾಕರ್ಷಣ ಬ್ರೇಸ್ಲೆಟ್ ಅನ್ನ ತಾವೆಲ್ಲರೂ ಧರಿಸ್ಕೊಳ್ಳಿ.